ಹಾಯ್ ಹಲೋ ಫ್ರೆಂಡ್ಸ್, ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾವು ನೋಡ್ರಿ ಇವತ್ತು ಶ್ರಾವಣ ಸೋಮವಾರ, 2ನೇ ಸೋಮವಾರ. ನಾವು ನಮ್ಮ ಸೋದರತ್ತಿ ಮಗಳು ಮನೆ ಶಾಂತಿ ಹೇಳಿದಳು. ಮನೆ ಶಾಂತಿಗೆ ಹೋದ್ರೈತೆ ನಮ್ಮ ನಾದಿನಿಗೆ ಕೊಬ್ಬರಿ ಕೂಸ ಕೊಟ್ರೈತೇಳಿ ಕೊಬ್ಬರಿ ಕೂಸ ಕೊಟ್ಟಂಗೆ ಆತದ. ಅಲ್ಲಿ ಶಿನ್ಕಿ ಮನೆ ಶಾಂತಿ ಇತ್ತು, ಅಲ್ಲಿ ಹೋದಂಗೆ ಆತ ಅಂತೇಳಿ ನಾವು ಹೊಂಟೇವ್ರಿ. ಈಗ ನನ್ನ ಮಗಳ ಸಾಲಿ ಟೈಮ್ನಾಗಿತ್ತು. ನಾವು ಏನದ ಆಕೆಗೆ ಕಾಲೇಜ್ಗೆ ಬಿಟ್ಟು ಹೋಗಾಗ ಕಾಲೇಜ್ಗೆ ಬಿಟ್ಟು ಕಿಸಿಂದ್ರ ಹೋದ್ರೈತೇಳಿ ಬಿಡಾಕೆ ಹೋದೆವ್ರಿ. ಆಕೆನ ಹಾಗೆ ಗಾಡ್ಯಾಗ ಕರ್ಕೊಂಡು ಹೋದೆವು. ಹೋಗೊಟ್ಟಿಗೆ ಅಲ್ಲಿ ಮತ್ತವರು ಸರ್ ಲೇಟ್ ಆಗ್ಯದ ಅಂತೇಳಿ ಹೊರಗಡೆ ನಿಂದ್ರಿಸ್ಲಾಕತ್ತಿದ್ರು ರೀ. ನೋಡ್ರಿ ಇಲ್ಲಿ ಹೊಂಟಿದ್ದೇವೆ ಈಗ ನಾವು. ನಮ್ಮ 2ನೇ ಮಗಳು ನೋಡ್ರಿ, ಈಕೆ ಹೆಂಗೆ ಕೂತಾಳ. ಹೊರಗಡೆ ತಿರುಗಾಡೋದಂದ್ರೆ ಭಾಳ ಇಷ್ಟ ಅವ್ರಿಗೆ. ಹೊರಗಡೆ ನೋಡ್ರಿ ಗೋಲ್ಗುಮ್ಮಟ ನೋಡ್ಕೋತ ಹೆಂಗೆ ತೋರ್ಸಕತ್ತಾರ ನೋಡ್ರಿ, ಹೆಂಗೆ ನೋಡತ್ತಾರ ಅಲ್ಲಿ ಗೋಲ್ಗುಮ್ಮಟ ಇಲ್ಲಿ ಅಂತೇಳಿ. ಈಕೆರೆ ಇಷ್ಟೇ ನಿಂದಿರ್ತಾಳೆ ನೋಡ್ರಿ ಹೋಗಾಗ, ಹೆಂಗೆ ನಿಂತು ನೋಡಕತ್ತಾಳ. ನಾವು ರೂಟ ನಮ್ಮದು ಸಿಂದಗಿ ತಾಲೂಕು. ನಮ್ಮ ನಾದಿನಿ ಊರ ಬಂದಾಳ್ರಿ. ಅವ್ರಿಗಿಷ್ಟ ಕೊಬ್ಬರಿ ಕೂಸ ಕೊಟ್ಟು ನಮ್ಮ ಸೋದರತ್ತಿ ಮಗಳು ಸಿಂದಗ್ಯಾಗ ಮನೆ ಕಟ್ಟಿದ್ಲು. ಅಲ್ಲಿ ಮನೆ ಓಪ್ನಿಂಗ್ ಅದಂತೇಳಿ ಅಲ್ಲಿ ಹೋದ್ರೈತೇಳಿಕೆ ಹೋದೆವ್ರಿ. ಹೋಗಿ ಅಲ್ಲಿಟ ಮನೆ ಓಪ್ನಿಂಗ್ ಮುಗಿಸ್ಕೊಂಡು ಬರ್ಬೇಕಂತೇಳಿ ಸೋಮವಾರ ದಿನ ಇಟ್ಕೊಂಡಿದ್ದೇವ್ರಿ. ಮತ್ತು ಏನದ ಇಲ್ಲಿ ಮಲ್ಲಯ್ಯನ ಗುಡಿ, ರಾವುತರಾಯನ ಗುಡಿ ನೋಡ್ರಿ. ಇಲ್ಲಿ ಬಂದಿಂದ ಏನದ ನಾವು ಮನೆಯವರು ಗಾಡಿ ಹವಾ ಹಾಕಿಸ್ನೈತೆ ಹವಾ ಹಾಕ್ಸಿದ್ರು. ಹಾಕಿದ ನಂತರ ಮತ್ತು ನಾವು ಪ್ರಯಾಣ ಚಾಲೂ ಮಾಡಿದೆವ್ರಿ. ನೋಡ್ರಿ ಎಲ್ಲ ಬೆಳೆ ನೋಡ್ರಿ ಹಂಗೆ ದ್ರಾಕ್ಷಿ ಪಡ, ನಿಂಬೆ ಪಡ ಎಲ್ಲ ನೋಡ್ರಿ. ಮಳೆಗಾಲ ಕಡಿಮೆ ಅದ ಈ ವರ್ಷನ ಲೆಕ್ಕದಾಗ ನೋಡ್ಬೇಕಾದ್ರೆ. ಬರೀ ಸುಮ್ಮ ಜಿಡಿ ಜಿಡಿ ಮಳೆ ಬರ್ತೈತಿ. ನಾವು ಮತ್ತು ನಮ್ಮ ನಾದಿನಿಗೆ ಕೊಬ್ಬರಿ ಕೂಸ ಕೊಟ್ಟು ಅವರಿಗೆ ಕರ್ಕೊಂಡು ಹೋದೆವ್ರಿ ಮನೆ ಶಾಂತಿಗೆ. ಮತ್ತು ಇಲ್ಲಿ ನಮ್ಮ ನೆಗೇಣಿ ನಮ್ಮ ನಾದಿನಿ ಬಂದರ್ರಿ. ನೆಗೇಣಿ ಅಂದ್ರೆ ನಮ್ಮ ದೊಡ್ಡಪ್ಪನ ಮಗಳೇ ನಮ್ಮ ಭಾವರಿಗೆ ಕೊಟ್ಟಾರ. ನಮ್ಗೆ ಇಬ್ಬರಿಗೆ ಅಕ್ಕ ತಂಗಿನೇ, ಅಕ್ಕ ಮಗಳಿಗೆ ಅಣ್ಣ ತಮ್ಮಗೆ ಕೊಟ್ಟಾರ್ರಿ. ಅವ್ರನ್ನ ಕೂಡಿ ಮತ್ತು ಸಿಂದಗಿ ಬಂದೇವ್ರಿ. ಬಂತು ನೋಡ್ರಿ ಸಿಂದಗಿ ಬಂದೆವು ಇಲ್ಲಿ ಮನೆ ಓಪ್ನಿಂಗ್ಗೆ. ನಾನು ಅಲ್ಲಿ ನಮ್ಮ ನಾದಿನಿಯರ ಹೊಲ್ದಾಗ ವಿಡಿಯೋ ಮಾಡ್ಬೇಕಂದ್ರೆ ಮಾಡೋದು ಆಗಲಿಲ್ಲ ರೀ ನನಗೆ. ಬಂದೆವು ನೋಡ್ರಿ. ಇಲ್ಲಿ ಎಲ್ಲ ಮಂದಿ ತಿರುಗಿ ಬಂದಿದ್ದರ್ರಿ ಆಲ್ರೆಡಿ. ನಾವು ಅಲ್ಲಿ ಕೊಬ್ಬರಿ ಕೂಸ ಕೊಟ್ಟು ಮುಗಿಸ್ಕೊಂಬರೋದ್ರಾಗೆ ಬಂದೆವು. ಬಂದು ಇಲ್ಲಿನೇ ನಾವು ನೋಡ್ಲಿಕ್ಕೆ ಮನೆ ನೋಡಿ ಮಾಡಿ ಎಲ್ಲ ಬರ್ಬೇಕಂತೇಳಿ ಒಳಗಡೆ ಹೊಂಟಿದ್ದೇವ್ರಿ. ಅಲ್ಲೇ ಕಾಲಾಗ ಎಲ್ಲರೂ ಭೇಟಿ ಆದರು. ಎಲ್ಲರೂ ಮಾತಾಡೋದು, ಹಳ್ಳಿ ವಾತಾವರಣ ಅಂದರೆ ಬೇರೆನೇ ರೀ. ಹಂಗಾಗಿ ಎಲ್ಲ ಕಡೆ ಬಂಧು ಬಳಗ ಫಂಕ್ಷನ್ದಾಗ ಕರೆಯೋದು ಬೇರೆ ನೋಡ್ರಿ. ಇಲ್ಲಿ ನಮ್ಮ ಅಕ್ಕನ ಮಗಳು ಅದಾಳ ನೋಡ್ರಿ. ಇಲ್ಲಿ ಎಲ್ಲರೂ ಹೆಂಗೆ ಕೂತಾರೆ. ನಮ್ಮ ಅಕ್ಕನ ಮಗ ಚಸ್ಮಾ ಹಾಕ್ಕೊಂಡು ಕೂತ ನೋಡ್ರಿ ಇಲ್ಲಿ. ನೋಡ್ರಿ ಎಲ್ಲ ಮಂದಿ ಕಲ್ತೈತಿ ನೋಡ್ರಿ. ಈಕಿನೇ ನಮ್ಮ ಅಕ್ಕನ ಮಗಳು ನೋಡ್ರಿ. ಎಲ್ಲ ಮಂದಿ ಹೆಂಗೆ ಹಳ್ಳಿ ವಾತಾವರಣದ ಮಂದಿ ಎಲ್ಲರೂ ನೋಡ್ರಿ ಹೆಂಗೆ ರೆಡಿಯಾಗಿ ನೋಡ್ರಿ. ನಮ್ಮ ಸೋದರತ್ತಿ ಮಗಳಿಗೆ ಹಿರಿಯಾಕಿ ಎಲ್ಲರೂ ಮಾತಾಡಿ ಇಲ್ಲಿ ಕೂತಾರ ನೋಡ್ರಿ. ಮತ್ಯಾರು ಮನೆ ಶಾಂತಿ ಮಾಡಿದ್ದು ಹೋಮ ಪೂಜೆ, ಲಕ್ಷ್ಮೀ ಪೂಜೆ, ನವಗ್ರಹ ಪೂಜೆ. ಇಲ್ಲಿ ಜಗಲಿ ಮೇಲೆ ಲಕ್ಷ್ಮೀ ಪೂಜೆ ಮಾಡ್ಯಾರ್ರಿ. ಇಲ್ಲಿ ನವಗ್ರಹ ಪೂಜೆ ಮಾಡಿದಾರ್ರಿ ನೋಡ್ರಿ. ಇಲ್ಲಿ ಅವರು ಕನ್ನೋಳಿ ಮುತ್ಯಾರು ಬಂದಿದ್ದರು. ಅವರು ಫೋಟೋ ತಗೊಂಡ್ರು. ನಾವು ಇಲ್ಲಿ ತೊಟ್ಲ ಹಾಕ್ಲಾಕತ್ತಿದ್ರಿ. ಇಲ್ಲಿ ನೋಡಕ್ಕೆ ಬಂದಿದ್ದೇವ್ರಿ. ಮತ್ತು ಇಲ್ಲಿ ಅವರು ತೊಟ್ಲ ಹಾಕಾಗಂದ್ರೆ ಜೋಡಿಬ್ಬರಿಗೆ ಯಾರು ಸಿಜರಿಂಗ್ ಮಾಡ್ಕೊಳಂಗಿಲ್ಲ ಅವರನ್ನು ಕೂಡಿಸಿ ತೊಟ್ಲು ಬಿಟ್ಟು ಕೂಡಿಸಿ ಊಟ ಮಾಡಿಸ್ತಾರೆ. ಅಲ್ಲಿ ಮುಗಿಸಿಂದವರು ಇಲ್ಲಿ ನೋಡ್ರಿ. ಇಲ್ಲಿನೂ ನವಗ್ರಹ ಪೂಜೆ ಮಾಡ್ಯಾರ. ಇದಿಷ್ಟು ನೋಡ್ರಿ ಮನೆ ಶಾಂತಿದು. ಎಲ್ಲ ಮಂದಿ ಬರೋರು ಹೋಗೋರು ಫಂಕ್ಷನ್ ನಡೆದಿತ್ರಿ. ಇಲ್ಲಿ 9 ಹೆಣ್ಣು ದೇವ್ರು ನಿಂದಿರ್ಸಿ ಫೋಟೋ ತೆಗ್ದಿದ್ರು. ಅವರು ನನಗೆ ಯಾವ ದೇವ್ರದ್ದು ಅನ್ನೋದು ಗೊತ್ತಾಗಲಿಲ್ಲ. ಇಲ್ಲಿ ಜಗಲಿ ಮುಂದೂ ಇಬ್ಬರು ಮುತ್ತೈದೆಯರು ಇರಲಿ ಅಂಥೇಳಿ ಇಬ್ಬರು ಮುತ್ತೈದೆಯರು ಮಾಡ್ಯಾರ್ರಿ. ನಮ್ಮ ಅಕ್ಕರೊಬ್ರು ಕೂತಾರ. ಈ ಕಡೆ ಬಾಜುದವ್ರು ಏನದ ಅವ್ರ ಕಡೆಯವರು ಕೂತಿದ್ರಿ. ಅವರು ನಮ್ಗೆ ಅಷ್ಟು ಪರಿಚಯ ಇದ್ದಿದ್ದಿಲ್ಲ ನೋಡ್ರಿ. ದಂಡಿ ಕಟ್ಟು ಮುತ್ತೈದೆಯರು ಅಂದ್ರೆ ದಂಡಿ ಕಟ್ಟಿ ಉಡಿ ತುಂಬಿ ಬೆಳಗಿ ಕಳಸ ಬೆಳಗಿ
ಮಾಡಿದ್ದು ಅಡುಗೆ ಎಲ್ಲ ಊಟ ನೀಡಿ ಊಟ ಮಾಡಿಸೋದೆ ಮುತ್ತೈದೆಯರು ಅಂತೇಳಿ ಮಾಡ್ತಾರೆ ರೀ. ನೋಡಿರಿ ಜಗಲಿ ಮ್ಯಾಗ ಪೂಜೆ ಇಲ್ಲಿ ಸಿಂಪಲ್ ಮಾಡಿದ್ರು ರೀ, ಎಲ್ಲ ಕಡೆ ಮಾಡ್ಯಾರ ಅಂತೇಳಿ. ಮತ್ತು ಅಲ್ಲಿಂದ ಮುಗಿಸಿಂದ ಏನದ ನಾವು ಅಡುಗೆ ಏನೇನು ಮಾಡ್ಸ್ಯಾರ ಅಂತೇಳಿ ನೋಡ್ಲಕ್ಕ ಅಂತೇಳಿ ಇಲ್ಲೆಲ್ಲ ತೋರ್ಸಾಕತ್ತೇವೆ ನೋಡಿರಿ. ಹಿಂಡಿ, ಉಪ್ಪಿನಕಾಯಿ, ಬಜ್ಜಿ ಮಾಡಾತ್ತಿದ್ರು. ಆ ಕಡೆ ಕೆಲವೊಬ್ರು ಚಪಾತಿ ಮಾಡಾಕತ್ತಿದ್ರು ರೀ. ಬೂಂದ್ಯಾ, ಚಪಾತಿ, ಬಜ್ಜಿ ಅಡುಗೆ ಮಾಡಿಸಿದ್ರು ರೀ. ನೋಡಿರಿ ಇಲ್ಲಿ ಅಕ್ಕಗಳು ಹೆಂಗೆ ಬಜ್ಜಿ ಬಡಾಕತ್ತಾರ. ಹೆಣ್ಮಕ್ಳು ಈಗಿನ ಕಾಲಮಾನ್ದಾಗ ಏನು ಕಮ್ಮಿ ಇಲ್ಲ ಅಂತೇಳಿ ನೋಡಿರಿ. ಅಡುಗೆ ಅವರು ಇಷ್ಟೆಲ್ಲ ಅಡುಗೆ ಇತ್ತಂದ್ರೆ ಅವರೇ ಹೆಣ್ಮಕ್ಳೆಲ್ಲ ಮಾಡ್ಕೊಂಡು ಹೊಂಟಿದ್ರು ರೀ. ಆ ಕಡೆ ಚಪಾತಿನೂ ನಡ್ದೈತ್ರಿ. ಈ ಕಡೆ ಏನದ ಇವರು ಅಂಟಿ ಬಜ್ಜಿ ಬಡಾಕತ್ತಿದ್ರು. ನೋಡಿರಿ ಹೆಂಗೆ ಬಿಡ್ತಾರ. ಆ ಕಡೆ ಚಪಾತಿ ಮಾಡೋರು ಜೋರಿದ್ರು. ಇಲ್ಲಿ ನನ್ನ ಮಗ ಬಜ್ಜಿ ತಿನ್ಕೋತ ಹೆಂಗೆ ನೋಡಿರಿ ಬರೀ ಬೀಗ್ರ ಮ್ಯಾಗ ಬಿಟ್ಟು ಏನು ಮಾಡಮ್ಮ ಅಂತೇಳಿ ಬಜ್ಜಿ ಮಾಡುತ್ತಲ್ಲೇ ಬುಟ್ಟಿಗೇನೆ ಹಂಗೆ ಹೊರಡು ತೊಗೊಂಡು ತಿನ್ನಾಕತ್ತಿದ್ದೀನಿ ರೀ. ಆಂಟಿ ಬಜ್ಜಿ ಮಾಡೋರಿಗೆ ಮಾತಾಡ್ಸಿದ್ರೆ ಮಾತಾಡಲಿಲ್ಲ ನೋಡಿರಿ. ಎಲ್ಲರೂ ಹೆಂಗೆ ನಿಂತು ಬಜ್ಜಿ ತಿನ್ನಾಕತ್ತಾರ. ನನ್ನ ಮಕ್ಳು ಬಾಯಿನೇ ತೆರೆಯಂಗಿಲ್ಲ ರೀ. ತಿಂದೇನೋ ಮಾಡ್ಯಾನ ಅನ್ನೋದು ಏನೂ ಇಲ್ಲ. ಎಲ್ಲೆಲ್ಲಿ ಫಂಕ್ಷನ್ ಹೋದಲ್ಲಿ ಬರೀ ಅವ್ರಿಗೆ ನೋಡಿದೆ ಇವ್ರಿಗೆ ನೋಡಿದೆ ಅನ್ನೋದು. ಅಲ್ಲಿ ಅಡುಗೆದೆಲ್ಲ ಇಟ್ಟು ತೋರಿಸ್ಕೊಂಡು ಮುಗಿಸ್ಕೊಂಡು ಬಂದಿಂದ ಏನದ ಇಲ್ಲಿ ಬಟ್ಟೆ ಮಾಡಾಕತ್ತಾರ ರೀ. ನಾವು ಬಟ್ಟೆ ಮಾಡಿದ್ರೆ ಆಯ್ತು ಅಂಥೇಳಿ ತೊಗೊಂಡ್ಬಂದು ಇಲ್ಲಿ ಮಾಡಾತ್ತಿದ್ರಿ. ಏನಂದ್ರೆ ಇಲ್ಲಿ ಮನೆ ಓಪನಿಂಗ್ ಜೊತೆ ಮಕ್ಕಳದು ಹುಡುಗಿಣಿ ಮಾಡೋದನ್ನು ಇಟ್ಟಿದ್ರು ರೀ. ಅದನ್ನು ರಿಸೆಪ್ಷನ್ ಇಟ್ಟಿದ್ರು ಅದ್ರ ಜೊತೆ ಮನೆ ಶಾಂತಿ ಜೋಡಿ ಇರಲಿ ಅಂತೇಳಿ. ಒಂದರದಾಗ 2 ಫಂಕ್ಷನ್ ಮುಗಿಸಿದ್ರು ರೀ. ನೋಡಿರಿ ಇಲ್ಲಿ ಫ್ರೆಂಡ್ಸ್ ಸರ್ಕಲ್ನಲ್ಲಿ ಅವರು ಫ್ರೆಂಡ್ ಬೆಂಗಳೂರಾಗಿರ್ತಾರೆ ರೀ. ಅವರಿಗೆ ಬಂಗಾರ ಹಾಕಿ ಅವರು ಬಟ್ಟೆ ಮಾಡಿದ್ರು. ಅವರು ಬಟ್ಟೆ ಮಾಡಿದ ನಂತರ ಮತ್ತು ಇವರು ನಮ್ಮ ಅಕ್ಕಾರನು ಬಟ್ಟೆ ಮಾಡಕತ್ತಿದ್ರು ರೀ. ಹುಡುಗರಿಗೂ ಬಟ್ಟೆ ಮಾಡಿದ್ರು. ಅವರು ಇಬ್ಬರಿಗೆ ಗಂಡ ಹೆಂಡ್ತಿಗೆ ಬಟ್ಟೆ ಮಾಡಿದ್ರು ರೀ. ನೋಡಿರಿ ನಮ್ಮ ಮಾಮಾರು ಉಂಗುರ ಹಾಕಿ ಬಟ್ಟೆ ಮಾಡಿದ್ರು. ಇಲ್ಲಿ ನಮ್ಮ ಅಕ್ಕನ ಮಗನೂ ಹುಡುಗರಿಗೆ ಬಟ್ಟೆ ಮಾಡಾತ್ತಿದ್ದೀನಿ ರೀ. ನಾವು ಎಲ್ಲ ಬಟ್ಟೆ ಆದ ನಂತರ ಊಟ ಮಾಡಿಕೊಂಡು ನಾವು ಮನೆ ದೇವ್ರಿಗೆ ಜೇಟಿಗೇರಿ ಹೋಗಿ ಬಂದ್ರಾಯ್ತು. ಇಲ್ಲಿ ತನಕ ಬಂದೀವಿ. ಇನ್ನು ಸೋಮವಾರ ಅದ, ಶ್ರಾವಣ ಸೋಮವಾರ ಇದೀವಿ ಹೋಗ್ಬೇಕಂಥೇಳಿ ಬಂದೇವ್ರಿ. ಏನಂದ್ರೆ ನಾವು ವಿಡಿಯೋ ಮಾಡಿದ್ದು ಸೋಮವಾರ 2ನೇ ಸೋಮವಾರ ಮಾಡಿದ್ದು. ನಮ್ಗೆ ವಿಡಿಯೋ ಹಾಕ್ಲಿಕ್ಕೆ ಲೇಟ್ ಆಯಿತು. ಈಗ ಹಾಕಾಕತ್ತೀವಿ ರೀ. ನಮ್ಗೆ ಇವರು ನಮ್ಮ ಅಕ್ಕನ ಮಗನ ಅದಾನಿಲ್ಲಿ. ಆದ್ರೆ ಅವ ಏನ್ರಿ ನಮ್ಮದು ವಿಡಿಯೋ ಹಾಕ್ಬೇಡ್ರಿ ವಿಡಿಯೋದಾಗ ಅಂತೇಳಿ ಹೆಂಗೆ ಸೀಟ್ ಬುಡಕ್ಕೆ ಉಟ್ಕೊಂಡನ್ರಿ ಅವ. ನೋಡಿರಿ ಹೊಲಗಳೆಲ್ಲ ಮಳೆ ಸರಿಯಾಗಿ ಇರ್ಲಾರ ಬಟ್ಟಿಗೆ ನೋಡಿರಿ ತೊಗರಿದು ಎಷ್ಟು ತಡದಟಕ್ಕೆ ಉಳ್ದಾವು. ಹತ್ತಿ ತೊಗರಿ ಕೆಲವೊಂದು ಹೊಲಗಳು ಮಳೆ ಇರ್ಲಾರ ಬಟ್ಟಿಗೆ ಬಿತ್ತಿಲ್ಲ ರೀ. ಈ ಥರ ಆದ್ರೆ ಈಗಿನ ಕಾಲಮಾನ್ದಾಗ ಮಳೆ ಅಂದರೆ ಅಪರೂಪ. ನೋಡಿರಿ ನಾವು ಹಂಗೆ ಮುಂದೆ ಜೇಟಿಗೆ ಹೋದಸಿಂದ ಪ್ರಯಾಣ ಸಾಗಿಸೀವಿ. ಅಲ್ಲಿ ಮನೆ ಮುಗಿಸ್ಕೊಂಬರೋದ್ರೆ ಇಲ್ಲಿ ನಮ್ಮ ದೊಡ್ಡಪ್ಪನ ಮಗಳು ನಮ್ಮ ಬಾವಿಗೆ ಕೊಟ್ಟಾರ್ರಿ. ಅವರು ನಾವು ಕೂಡ ಜೇಟಿಗೆ ಹೋದೆವು. ಜೇಟಿಗೆ ಹೋಗಿ ಅಲ್ಲಿ ದೇವ್ರ ದರ್ಶನ ಅದು ಮಾಡ್ಕೊಂಡ್ಕೆ ಬಂದಿರತ್ತೇಳಿ ಹೋದೆವ್ರಿ. ಇಲ್ಲಿ ಮೋಟಿಗೆ ಮುಂದೆ ಸಾಲಿ ಅದ್ರಿ ಹಾಸ್ಟೆಲ್. ಯಾವ ಶಾಲೆಯನ್ನು ನಮ್ಗೆ ಓದಕ್ಕೆ ಬರೋದಲ್ಲ ರೀ, ನಾವು ಓದಿಲ್ಲ. ಅಲ್ಲಿ ನಂತರ ಬಂದೇವ್ರಿ ಸೀದಾ ನಾವು ಜೇಟಿಗೆನೇ ಬಂತು ಮುಂದೆ. ನೋಡ್ರಿ ನಮ್ಮ ಮಗಳು ಅವ್ರ ಪಪ್ಪ ಎಲ್ಲಿ ಕೂತಿರ್ತಾರೆ ಅಲ್ಲಿ ಹೋಗಿ ಕುಂದಿರ್ತಾಳೆ. ಆಲ್ರೆಡಿ ನಾವು ಜೇಟಿಗೆ ಬತ್ರಿ. ಜೇಟಿಗೆ ನೋಡ್ರಿ ಇಲ್ಲಿ ಅಗಸಿ ನೋಡ್ರಿ ಜೇಟಿಗೆ ಅಗಸಿ. ಶ್ರಾವಣ ತಿಂಗಳದಾಗ ಮನೆ ದೇವ್ರ ಅನ್ನೋದು ನಡ್ಕೊಳ್ಳೋದು ದೊಡ್ಡ ರೀ, ದೊಡ್ಡ ಸ್ಥಾನ. ನೋಡ್ರಿ ತೇರ ನೋಡ್ರಿ ಇದು ವರ್ಷಿಗೊಮ್ಮೆ ಎಳೀತದೆ ತೇರ. ಚೆನ್ನಬಸವೇಶ್ವರ ಗುಡಿ ಹತ್ತತ್ರಿ ಫಸ್ಟಿಗೆ. ನಾವು ಏನದ ಒಳಗೆ ರೇವಣಸಿದ್ದನ ಗುಡಿಗೆ ಹೋಗಿ ಬಂದಿಂದ ಆಮೇಲೆ ಹೋಗಂಬ್ರಿ ಅಂತೇಳಿ ಬಂದೇವ್ರಿ. ನೋಡ್ರಿ ಮೆಟ್ಲ ಹತ್ತಿ ಮ್ಯಾಲೆ ಹೋಗ್ಬೋದು. ಹೋಗಿದ್ದ ನಾವು ಎಲ್ಲ ದರ್ಶನ ಅದು ಮಾಡ್ಕೊಂಡು ಇಲ್ಲಿ ನೋಡ್ರಿ ರೇವಣಸಿದ್ದನ ಪಾದರಕ್ಷೆ. ಆಮೇಲೆ ಒಳಗೆ ಹೋದೆವು. ಒಳಗೆ ಹೋದ ನಂತರ ನಮ್ಮ ಅಕ್ಕಗೆ ಹಂಗೆ ನಮ್ಮ ತವ್ರ ಮನೆ ಊರ ಕಡೆ ರಿಲೇಷನ್ದವ್ರು ಹತ್ತದ್ರು ರೀ. ಅವ್ರು ಹಂಗೆ ದೇವ್ರ ದರ್ಶನನೇ ಮಾಡಲಿಲ್ಲ. ಅವ್ರ ಜೋಡಿ ಮಾತು ಹೇಳ್ಕೊತ ಕೂತ್ಬಿಟ್ರು. ಅದಕ್ಕಲ್ಲೇ ನಾನು ಅಂದೆ ಅಕ್ಕ ಬಾ ಆಮೇಲೆ ದರ್ಶನ ಮಾಡ್ಕೊಂಡು ನಂತರ ಕುಂದ್ರಕತ್ ಮಾತಾಡ್ಕೊತ ಹೇಳಿದೆ.
ನಾವು ದರ್ಶನ ಮುಗಿಸ್ಕೊಂಬಂದಿಂದ ಏನದ ಬಂದು ಹೊರಗಡೆ ಕೂತಿದ್ದೇವೆ ರೀ. ಮತ್ತು ದರ್ಶನ ಮಾಡಿಸ್ಕೊಂಡು ಅವನ ಪಾದರಕ್ಷೆ ಮೈ ಮ್ಯಾಗೆ ಇಟ್ಕೋಬೇಕಂತೇಳಿ ನಮ್ಮ ಅಕ್ಕ ನಮ್ಮ ಮೈ ಮೇಲೆ ಇಟ್ಲು. ಅಲ್ಲಿ ಮುಗಿಸ್ಕೊಂಬಂದು ನಾವು ಇಲ್ಲಿ ಚನ್ನಬಸವೇಶ್ವರ ಗುಡಿ ಅಂತೇಳ್ರಿ ಮತ್ತು ಊರ ಹೊರಗೆ ಐತಿ, ಅಲ್ಲಿ ದರ್ಶನ ಮಾಡ್ಕೊಳಕ್ಕೆ ಬಂದೇವ್ರಿ ನಾವು. ಮತ್ತು ಬಂದು ಇಲ್ಲಿನ ದರ್ಶನ ಮಾಡಿಕೊಂಡು ನಂದಿ ನೋಡ್ರಿ, ಗುಡಿ ಮುಂದೆ ನಂದಿ ಎಲ್ಲೇ ಹೋಲಿ ಏನೇ ದೇವ್ರದ ಗುಡಿ ಮುಂದೆ ನಂದಿ ಇರ್ತಾನೆ ರೀ ಹೆಚ್ಚ. ನಾವು ಮತ್ತು ಇಲ್ಲಿ ಒಳಗಡೆ ದರ್ಶನ ತೊಗೊಳಕ್ಕೆ ಬಂದೇವ್ರಿ. ಇಲ್ಲಿ ಅಕ್ಕ ಮಹಾದೇವಿ ಇದ್ರ ಹೆಸರು ನಮಗಟ್ಟು ಓದಕ್ಕೆ ಬರೋದಿಲ್ಲ, ಹಿಂಗಾಗಿ ನಾನು ಅಷ್ಟೇ ಅಷ್ಟೇ ತೋರಿಸೀನಿ. ಅಲ್ಲಿ ಚನ್ನಬಸವೇಶ್ವರನ ವಿಡಿಯೋ ಮಾಡಿಕೊಂಡು ಕುಂದ್ರಬೇಕಂತೇಳಿ ಒಂದು 10 ನಿಮಿಷ ಕೂತು ಮತ್ತು ನಾವು ಊರ ಕಡೆ ಪ್ರಯಾಣ ಶುರು ಮಾಡಿದೇವ್ರಿ. ಅವರು ನಮ್ಮ ಅಕ್ಕರ್ನ ದರ್ಶನ ತೊಗೊಂಡು ನಮ್ಮ ಜೊತೆನೇ ಬಂದ್ರಿ. ಅದೇಟ್ ಹಂಗೆ ಮಾತಾಡ್ಕೋತ ಬಂದೇವ್ರಿ ನಾವು. ಆದ್ರೆ ಇದೇನು ಮಾಡತ್ತೀವ ನೀನು ಈ ಕಡೆ ಕ್ಯಾಮ್ರಾ ಇಡೋದಂತೇಳಿ ನಮ್ಮ ಅಕ್ಕ ಅಲ್ಲಾಗತ್ತಿದ್ದಳ್ರಿ. ಹಿರಿಯರು ಅವೆಲ್ಲರ ಅವರೆಲ್ಲ ಹಿರಿಯರು ಮೊದಲಿನವರು, ಅವರಿಗೆಲ್ಲ ಈ ಥರ ಏನೂ ಗೊತ್ತಿರಲ್ರಿ. ನಾವು ಇದೇನೋ ಒಳ್ಳೆ ಮಾಡಾಕತ್ತಿ ಅಂಥೇಳಿ ಅನ್ಲಕತ್ತಿದ್ದರ್ರಿ ಅವ್ರು ಮಾತಾಡ್ಕೊತು. ನೋಡ್ರಿ ನನ್ನ ಮಗಳು ಹೆಂಗೆ ಲುಕ್ ಕೊಡ್ತಾಳೆ. ಅವ್ರಿಗೆ ಗೊತ್ತಿರ್ತೈತಿ ನಮ್ಮ ಮಮ್ಮಿ ವಿಡಿಯೋ ಮಾಡಾಕತ್ತಿರ್ತಾಳೆ ನಾವು ಹೆಂಗೆ ಮಾಡೋದು ನೋಡ್ರಿ ಮಾರಿ. ನಮ್ಮ ಮನೆಯವರು ಮಗನಿಗೆ ಗಾಡಿ ಹೊಡಿಲಿಕ್ಕೆ ಕೊಟ್ರಿ. ಈಟ್ ಹೊಡಿಯಪ್ಪ ಗೌಡ, ನನಗೆ ಹೇಳ್ತಾನ ತೊಗೊಂಡು ಬಂದೀನಿ, ನಾನು ಬಿಜಾಪುರದಿಂದ ತೊಗೊಂಡು ಬಂದೀನಿ, ನೀನು ಇಟ್ಟು ನಡ್ಸಂತೇಳಿ ನಮ್ಮ ಮಗನಿಗೆ ಗಾಡಿ ನಡ್ಸಕ್ಕೆ ಕೊಟ್ರಿ. ನನ್ನ ಮಗಳು ಏನದ ಅವ್ರ ದೊಡ್ಡವನ ಜೋಡಿ ಮಾತು ಹೇಳ್ಕೋತ ಬರತ್ತಿದ್ದಾಳ್ರಿ. ಅವರಿಗೆ ಮತ್ತು ನಾವು ಕನ್ನಾಳಿಗೆ ಬಂದು ಇಳಿಸಿ ಈ ಕಡೆ ನಾವು ಮತ್ತು ಬಿಜಾಪುರಕ್ಕೆ ಬಂದೇವ್ರಿ. ಏನಂದ್ರೆ ನಾವು ಇಷ್ಟು ವಿಡಿಯೋ ಮಾಡಿದ್ದಕ್ಕೆ ನೀವು ಸ್ವಲ್ಪ ಲೈಕ್ ಸಬ್ಸ್ಕ್ರೈಬ್ ಮಾಡಿರಿ. ನಿಮ್ಮ ಸಪೋರ್ಟ್ ಬೇಕು. ಇದೇ ಥರ ನಮಗೆ ಹಂಗೆ ಹಾರೈಸಿ. ನಾವು ಹುಡುಗರು ಶಾಲೆಗೆ ಕಳ್ಸೋದು ಮಾಡೋದು, ಅವ್ರಿಗೆ ರೆಡಿ ಮಾಡೋದ್ರಾಗ ಯಾವಾಗಾರ ಒಂದೊಂದು ವಿಡಿಯೋ ಮಾಡೋದಾಗ್ತದ. ಸ್ವಲ್ಪ ನಮ್ಗೆ ಮಾಡುವ ಹೌಶೆ ಇರ್ತೈತಿ. ನಿಮ್ದು ಲೈಕ್ ಸಬ್ಸ್ಕ್ರೈಬ್ ಅಂತಂದ್ರೆ ನಮ್ಗೆ ಒಂದು ಸ್ವಲ್ಪ ಹೋಪ್ ಇರ್ತೈತಿ, ಮಾಡ್ಬೇಕಪ್ಪ ಎಲ್ಲರೂ ನಮ್ಗೆ ಲೈಕ್ ಮಾಡ್ತಾರೆ ಅನ್ನೋದು. ನಮ್ಮದು ವಿಡಿಯೋ ಹೆಂಗಾಗಿರ್ತವೆ ಅನ್ನೋದು ನೋಡಿ ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ನೋಡ್ರಿ ಹೆಂಗಂದ್ರೆ ಒಬ್ಬೊಬ್ರು ಜೀವನ ನೋಡ್ಬೇಕಾದ್ರೆ ರೋಡ್ ಮೇಲೆಲ್ಲ ಥರ ವಸ್ತು ಮಾರಿಕೊಂಡು ಜೀವನ ಮಾಡ್ತಾರೆ. ಕೆಲವೊಬ್ಬರಿಗೆ ಎಲ್ಲ ಥರ ಇದ್ರೂ ನೋವಿರೋದು ಬಿಡೋದಿಲ್ಲ. ಕೆಲವೊಬ್ಬರು ರೋಡ್ ಮ್ಯಾಗ ಜೀವನ ಮಾಡಿದ್ರೆ ಅವ್ರು ಖುಷಿಯಾಗಿ ಚೆಂದಾಗಿರ್ತಾರೆ. ಕೆಲವೊಬ್ಬರು ಎಷ್ಟಿದ್ರೂ ಏನಪ್ಪ ಜೀವನನೇ ಬೇಸರ ಅನ್ನಿಸ್ಬಿಟ್ಟಿರ್ತದೆ, ಹಂಗಿರ್ತೈತಿ. ನೋಡ್ರಿ ಎಲ್ಲ ಗಾಳಿ ಬರೀ ಫುಲ್ ಗಾಳಿನೇ ರೀ, ಸರಿಯಾಗಿ ಮಳೆ ಇಲ್ಲ ಏನಿಲ್ಲ, ಗಾಳಿನೇ ಗಾಳಿ ರೀ. ನಾವು ಗಾಡ್ಯಾಗ ಇದೀವಿ ಅಂದ್ರೂ ಫುಲ್ ಗಾಳಿ ಬೀಸ್ಲಾಕತ್ತೈತೆ ರೀ. ನಮ್ಮ ಹುಡುಗರು ಇದ್ರೆ ನಾವು ಗ್ಲಾಸ್ ಹಾಕ್ಬೇಕಂದ್ರೆ ಹಾಕ್ಬಿಡೋದಿಲ್ಲ ನೋಡ್ರಿ. ಮತ್ತು ನಾವು ಅಲ್ಲಿಂದ ಬಂದು ಟೋಲ್ನಾಕದು ಬರಾಟಿಗೆ ಮಳೆ ಬರಾಕತ್ರಿ ನಮ್ಮನ್ನ ವಿಪರೀತ. ಅಲ್ಲಿ ಬಂದು ನಮ್ಮ ಅಕ್ಕರಿಗೆ ಅದು ಬಿಟ್ಟು ನಾವು ಮತ್ತು ಈ ಕಡೆ ಬಿಜಾಪುರ ಸೈಡ್ ಬಂದೇವ್ರಿ. ನೋಡ್ರಿ ನನ್ನ ಮಗಳು ಅಟ್ಟೆ ನಿಂದಿರ್ತಾಳ್ರಿ, ಒಟ್ಟ ಇದು ಮಾಡೋದಲ್ಲ, ಕೂಡೋದೇ ಇಲ್ಲ. ಕೂಡು ಅಂದ್ರೂ ನೋಡ್ರಿ ನಮ್ಮ ಸಣ್ಣ ಮಗಳು ಹೋಗಿ ಮುಂದೆ ಕೂತಳು. ಇದು ಚಿಟ್ಮಿ ಬಂದು ನನ್ನ ಬಲ್ಯಾಗ ಕೂತ್ರಿ. ಮತ್ತು ನಮ್ಮ ಮನೆಯವರೇ ಗಾಡಿ ನಡೆಸ್ಕೊಂಡು ಈ ಕಡೆ ಬಂದ್ರಿ. ಅವರು ಆ ಕಡೆ ಬಿಟ್ಟೇವ್ರಿ, ಅವ್ರಿಗೆ ನಮ್ಮ ಅಕ್ಕರಿಗೆ ನಮ್ಮ ಮಗನಿಗೆ ಬಿಟ್ಟು ನಾವು ಬಿಜಾಪುರ ಮತ್ತು ಬಂದೇವ್ರಿ. ದೊಡ್ಡ ಮಗಳಿಗೆ ಮನ್ಯಾಗ ಬಿಟ್ಟು ಬಂದಿದ್ದೇವ್ರಿ. ಹಿಂಗಾಗಿ ನಮ್ಮ ಮನೆಯವರು ಜಲ್ದಿ ಹೋಗುನು ಅಂಥೇಳಿ ಹಂಗೆ ಒಂದ್ಸರ್ಲೆ ನಾನು ಕರ್ಕೊಂಡು ಬಂದ್ರೆ ನಮಗೆ ಜಾಸ್ತಿ ಯಾರ ಜೋಡಿನೂ ಮಾತಾಡೋದಾಗಲಿಲ್ಲ. ಹೋಗಿ ಬಂದೇವ್ರಿ. ಬಂದಿಂದ ನೋಡ್ರಿ ಎಷ್ಟು ಸುಸ್ತಂದ್ರೆ ಅಷ್ಟು ಸುಸ್ತಾಗಿದಲ್ರಿ. ನಮ್ಮ ಮಗಳು ಬಂದು ಈಕಿನೂ ಮನ್ಯಾಗ ಕೂತಿದ್ದಳ್ರಿ, ಬಿಟ್ಟು ಹೋಗಿ ಬಂದ್ರಿ ನನಗೆ ಅಂತೇಳಿ.
ನಾಂದೆ ನೋಡವ್ವ ನಮ್ಮದೇ ಅವಸ್ಥೆ ಹೆಂಗಾಗೈತಿ ಗಾಳಿಗೆ ಹೋಗ್ಬಾರ್ದ್ರಾಗ ಗಾಡಿನೇ ತೊಗೊಂಬ ಹೋಗಿ ಬಂದೀವಿ ಅಂದ್ರೂ ನೋಡ್ರಿ ನಮ್ಮ ತಲೆ ಎಲ್ಲ ಹುರ್ರ್ ಅನ್ನಂಗೆ ಆಗ್ಬಿಟ್ಟೈತಿ. ಇನ್ನು ನೀನೇ ಮನ್ಯಾಗಿದ್ದಿ ಪಾಡವ್ವ ಅಂದೆನ್ರಿ ನಾ ಆಕೆಗೆ. ನೋಡ್ರಿ ನಮ್ಮದು ತಲೆ ಈ ಥರ ಗಾಳಿಗೆ ಹೋಗ್ಬಾರ್ದಾರ ನಮ್ಮ ಮನೆಯವ್ರು ಹಂಗೆ ಹೆಂಗೆ ಲುಕ್ ಕೊಡಾಕತ್ತಾರ ನೋಡ್ರಿ. ಅವ್ರ ಲುಕ್ಕಿಗೆ ನೋಡಿದ್ರೆ ನಮಗೆ ಭಯನೇ ಬರ್ತೈತಿ. ನೋಡ್ರಿ ನಮ್ಮ ಮಗಳಿದ್ರೆ ನೋಡ್ರಿ ಈಕಿ ಬಂದಿಂದ ಡ್ರ್ಯಾಗನ್ ಫ್ರೂಟ್ಸ್ ತಿನ್ಲಕತ್ತಾಳ ಹಂಗೆ ಅಂತೇಳಿ ತೋರಿಸ್ತಾರ್ರಿ. ನೋಡ್ರಿ ಹೆಂಗೆ ಬಾಯಿ ತುಂಬ ಮಾಡಕತ್ತಾಳ ಒಟ್ಟು ಲಿಪ್ಟಿಕ್ ಹಚ್ಕೊಂಡಂಗೆ ಆಗ್ಯದ. ಹೆಂಗೆ ತೋರಿಸ್ತಾಳ ನೋಡ್ರಿ ಮಾರಿ ಫುಲ್ ಲುಕ್ ಕೊಡ್ತಾಳ ನೋಡ್ರಿ. ತಿನ್ರಿ ನೀವು ತಿನ್ಸ್ಲಿಕ್ಕೆ ಬರ್ತಾವ ನೋಡ್ರಿ ಕ್ಯಾಮ್ರಾಕ್ಕೆ. ಅಲ್ಲಿ ಚಹಾ ಮಾಡಿಟ್ಟೇನು ಕುಡಿಯತ್ತಂದ್ರಿ ಅವರು ಇವ್ರು ಡ್ರ್ಯಾಗನ್ ಫ್ರೂಟ್ಸ್ ತಿಂತೈತೆ ಈಕೆ. ಇನ್ನು ನಮ್ಗೆ ಅರ್ಲಕ್ಕೆ ಬರಲ್ಲಾಗ್ಯದ್ರಿ ಕರೆಕ್ಟಾಗಿ ಡ್ರ್ಯಾಗನ್